ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ಉಚಿತ ಪಾರ್ಕಿಂಗ್ಗೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ಫ್ರೀ ಪಾರ್ಕಿಂಗ್ ಮಾಡಿದ್ರೆ ಫೈನ್ ಬೀಳೋದಂತೂ ಫಿಕ್ಸ್. ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೂ ಕೂಡ ಶುಲ್ಕವನ್ನ ವಿಧಿಸಲಾಗುತ್ತೆ. ಬೆಂಗಳೂರಿನ ವಾಹನ ಸವಾರರು ಎಚ್ಚೆತ್ತುಕೊಳ್ಳಬೇಕು. ವಾಹನ ಸವಾರರು ನೋಡಲೇಬೇಕಾದಂತ ಸುದ್ದಿ ಇದು. ಫ್ರೀಯಾಗಿ ಪಾರ್ಕ್ ಮಾಡಬಹುದು ಅಂತ ನೀವೇನಾದ್ರೂ ಅಂದುಕೊಂಡ್ರು ಪಾರ್ಕಿಂಗ್ ಅನ್ನ ಮಾಡಿದ್ರೆ ನಿಮ್ಮ ವೆಹಿಕಲ್ನ ಇನ್ನು ಮುಂದೆ ಫೈನ್ ಬೀಳೋದು ಖಚಿತ. ಸೈಕಲ್ ಅನ್ನ ಬಿಟ್ರೆ ಬೇರೆ ಎಲ್ಲ ವೆಹಿಕಲ್ಗಳಿಗೂ ಕೂಡ ಈಗ ಶುಲ್ಕವನ್ನ ವಿಧಿಸಲಾಗಿದೆ. ಕರಡು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಆಟೋ ನಿಲ್ದಾಣಗಳಲ್ಲಿ ಫ್ರೀ ಪಾರ್ಕಿಂಗ್ ಅವಕಾಶ, ರಸ್ತೆಗಳನ್ನ ಎಬಿಸಿ ಮಾದರಿಗಳಾಗಿ ವಿಂಗಡಣೆಯನ್ನ ಮಾಡಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಹೊಸ ಪಾರ್ಕಿಂಗ್ ನೀತಿಯನ್ನ ತರೋದಕ್ಕೆ ಜಿಬಿಎ ಈಗ ಮುಂದಾಗಿದೆ. ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆಯವರೆಗೆ ಮಾತ್ರ ಫ್ರೀ ಪಾರ್ಕಿಂಗ್ ಇರುತ್ತೆ. ಇನ್ನು ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಅನ್ನ ಪಡೆದುಕೊಳ್ಬೇಕಾಗತ್ತೆ. ಪಾಸ್ ಪಡೆಯೋದು ಕೂಡ ಇಲ್ಲಿ ಕಡ್ಡಾಯ ಅಂತ ಹೇಳಿ ಮೆನ್ಷನ್ ಆಗಿದೆ. ಸಿಗ್ನಲ್ಗಳಿಂದ 50 ಮೀಟರ್ ವ್ಯಾಪ್ತಿಯಲ್ಲಿ ವಾಹನಗಳನ್ನ ನಿಲ್ಲಿಸುವಂತಿಲ್ಲ. ರಸ್ತೆಗಳಿಂದ 25 ಮೀಟರ್ ಅಂತರದಲ್ಲಿ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ. ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರೂ ಕೂಡ ಇನ್ನು ಮುಂದೆ ಶುಲ್ಕ ಕಟ್ಟಬೇಕಾಗತ್ತೆ. ಹಾಗಾಗಿ ಮನೆ ಮಾಲೀಕರು ಕೂಡ ಅಲರ್ಟ್ ಆಗಿರಬೇಕು. ಬಾಡಿಗೆದಾರರಿಗೆ ಮಾಲೀಕರೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನೀವು ಮನೆಯ ಓನರ್ ಆಗಿದ್ದು ನಿಮ್ಮ ಮನೆಗೆ ರೆಂಟ್ ಅಥವಾ ಬಾಡಿಗೆಯನ್ನ ಪಡೆದುಕೊಂಡು ಯಾರಿರ್ತಾರೆ ಅವರ ಒಂದು ವಾಹನದ ನಿಲುಗಡೆಯ ವ್ಯವಸ್ಥೆಯನ್ನ ಕೂಡ ಮನೆಯ ಓನರೇ ಮಾಡಬೇಕಾಗತ್ತೆ. ಕರಡು ಅಧಿಸೂಚನೆಯ ಕುರಿತು ಸಾರ್ವಜನಿಕರಿಂದ ಇದೀಗ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಎಲ್ಲಾ ವಾಹನಗಳಿಗೆ ಶುಲ್ಕವನ್ನ ವಿಧಿಸಲಾಗುತ್ತೆ. ಅದೇ ಆಟೋ ನಿಲ್ದಾಣಗಳಿಗೆ ಮಾತ್ರ ಫ್ರೀ ಪಾರ್ಕಿಂಗ್ ಅವಕಾಶವನ್ನ ನೀಡಲಾಗಿದ್ದು, ರಸ್ತೆಗಳನ್ನ ಕೆಲವು ಎಬಿಸಿ ಮಾದರಿಗಳಾಗಿಯೂ ಕೂಡ ವಿಂಗಡಣೆಯನ್ನ ಮಾಡಲಾಗತ್ತೆ. ಕೆಲವೊಂದಿಷ್ಟು ಸೂಚನೆಯನ್ನ ನೀಡಲಾಗತ್ತೆ. ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಅಂತ, ಮಂತ್ಲಿ ಪಾಸ್ ಅಂತ ಹೇಳಿ ಅವರು ಪಡೆದುಕೊಳ್ಬೇಕಾಗತ್ತೆ. ಮನೆ ಮುಂದೆ ಪಾರ್ಕ್ ಮಾಡಿದ್ರೂ ಕೂಡ ಮನೆ ಮಾಲೀಕರೇ ಶುಲ್ಕ ಪಾವತಿಸಬೇಕಾಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾಗಿ ಈಗ ಮತ್ತಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮನೆ ಹೊರಗಿನ ರಸ್ತೆಗಳಲ್ಲಿ ವಾಹನ ನಿಲ್ಲಿಸುವಂತಹ ಮಾಲೀಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈಗ ಜಿಬಿಎ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ರೀತಿಯಾದಂಥ ಪ್ಲಾನ್ಸ್ ಅನ್ನ ತೆಗೆದುಕೊಂಡು ಬಂದಿದೆ. ಒಂದು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು, ಇನ್ನೊಂದು ಕಡೆ ಕಸತ್ಯಾಜ್ಯ ವಿಲೇವಾರಿ. ಅದೇ ರೀತಿಯಾಗಿ ಈಗ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮನೆಯಿಂದ ಹೊರಗೆ ರಸ್ತೆಗಳಲ್ಲಿ ಕಾರು ನಿಲುಗಡೆ ಮಾಡುವಂಥ ನಿವಾಸಿಗಳ ಮೇಲೆ ವಾರ್ಷಿಕ ಕನಿಷ್ಠ 15,000ದಿಂದ 25,000 ರೂಪಾಯಿವರೆಗೆ ಪಾರ್ಕಿಂಗ್ ಶುಲ್ಕವನ್ನು ಕೂಡ ವಿಧಿಸೋದಕ್ಕೆ ಹೊರಟಿದ್ದಾರೆ. ಇದಕ್ಕಾಗಿ ವಾಹನ ಮಾಲೀಕರಿಗೆ 1 ವರ್ಷ ಕಾಲಾವಧಿಯ ಮಾಸಿಕ ಪಾಸ್ಗಳನ್ನು ವಿತರಣೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ನಗರದ ಪಾರ್ಕಿಂಗ್ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರಿಗೆ ತರುವಂತಹ ಉದ್ದೇಶ ಇದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಹೊಸ ಪಾರ್ಕಿಂಗ್ ನೀತಿಯನ್ನ ತರೋದಕ್ಕೆ ಜಿಬಿಎ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಜಿಬಿಎ ಹೊಸ ರೀತಿಯಾದಂಥ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದೇ ಈಗ ಏನು ಪಾರ್ಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಅನ್ನ ತರತ್ತೆ, ಕರಡು ಅಧಿಸೂಚನೆಯ ಕುರಿತಂತೆ ಸಾರ್ವಜನಿಕರೀಗ ಹೇಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್ ದಿವ್ಯಾ, ಅಂದ್ರೆ ಬೆಂಗಳೂರು ಜನರಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ ಮುಂದೆ ಫ್ರೀ ಪಾರ್ಕಿಂಗ್ ಮಾಡಿದ್ರೆ ಫೈನ್ ಫಿಕ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೆ ಕೂಡ ಸದ್ಯ ರಾಜ್ಯ ಸರ್ಕಾರ ದಂಡವನ್ನ ವಿಧಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೆ ಶುಲ್ಕವನ್ನ ವಿಧಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ ಅವಕಾಶ ಇದೆ. ರಸ್ತೆಗಳನ್ನ ಎಬಿಸಿ ಮಾದರಿಗಳಾಗಿ ವಿಂಗಡಿಸಿದ್ದಾರೆ. ಈಗಾಗಲೇ ಫುಟ್ಪಾತ್ ತೆರವಾಗಿರ್ಬೋದು, ಅನಾಥ ವಾಹನಗಳ ತೆರವಾಗಿರ್ಬೋದು. ತದನಂತರ ಈಗ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿರುವಂತದ್ದು. ಅಂದ್ರೆ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಗಳಿಗೆ ಮಾಸಿಕ ಪಾಸ್ ಕಡ್ಡಾಯ ಆಗಿರುತ್ತೆ. ಹಾಗೇನೆ ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ವಾಹನ ನಿಲ್ಲಿಸುವಂತಿಲ್ಲ. ಉಪಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ಮಾಡುವಂತಿಲ್ಲ. ಹಾಗೇನೆ ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಮಾಲೀಕರ ಜೇಬಿಗೆ ಕತ್ತರಿ ಆಗುತ್ತೆ. ಮನೆ ಮಾಲೀಕರೇ ಶುಲ್ಕ ಪಾವತಿಸುವ ಜವಾಬ್ದಾರಿಯನ್ನು ಇರುತ್ತೆ. ಬಾಡಿಗೆದಾರರಿಗೆ ಮನೆ ಮಾಲೀಕರಿಂದಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕನ್ನೋ ಒಂದು ಸುತ್ತೋಲೆ ಹೊರಟಿದ್ದಾರೆ. ನಿಜಕ್ಕೂ ಇದೊಂದು ದಡ್ಡತನದಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಲ್ಲಿ ಬಹುತೇಕ ಅಪಾರ್ಟ್ಮೆಂಟ್ ಆಗಿರ್ಬೋದು, ಮನೆಗಳ ನಿರ್ಮಾಣ ಆಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ನಾವು ದೃಶ್ಯಗಳನ್ನು ನೋಡುವಾಗ ಗಲ್ಲಿಗಳಲ್ಲಿ ಮನೆ ಇರುವಂತದ್ದು, ಕಿರಿದಾದ ರಸ್ತೆಗಳಿರುತ್ತೆ,
ಯಾವುದೇ ರೀತಿಯಾದಂತಹ ಮೈದಾನಗಳಿರಲ್ಲ. ಬಟ್ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶನೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರುವಂತದ್ದು. ಇಷ್ಟು ಇದ್ರೂ ಕೂಡ ಈ ರೀತಿಯಾದಂತಹ ರೂಲ್ಸ್ ಅನ್ನ ತಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಕಿಡಿಕಾರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಪಾರ್ಕಿಂಗ್ ಮಾಡೋದಕ್ಕೆ ಒಬ್ಬ ಮಾಲೀಕನ ಅಂದ್ರೆ ಮನೆ ಕೆಳಗಡೆ ಅಟ್ಲೀಸ್ಟ್ ಬೇಸ್ಮೆಂಟ್ ಅಂತ ಇರ್ಬೇಕಾಗುತ್ತೆ. ಆದ್ರೆ ಆ ಬೇಸ್ಮೆಂಟ್ ವ್ಯವಸ್ಥೆ ಬಹುತೇಕ ಕಟ್ಟಡಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಅಪಾರ್ಟ್ಮೆಂಟ್ ಬಿಟ್ಟರು ಬೇರೆ ಎಲ್ಲಾ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಬೇಸ್ಮೆಂಟ್ ವ್ಯವಸ್ಥೆ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ 10ರಿಂದ ಅಂದ್ರೆ 8ರಿಂದ 9 10 ಮನೆಗಳಿದ್ರೆ ಅವರ ಮನೆಯಲ್ಲಿ ಕಾರ್ ಅಥವಾ ಟೂ ವೀಲರ್ ಇದ್ರೆ ಅವರು ರಸ್ತೆಗಳಲ್ಲೇ ಪಾರ್ಕಿಂಗ್ ಮಾಡ್ಬೇಕಾಗುತ್ತೆ. ಸೊ ಅದು ಈಗ ವಾಸ್ತವಾಂಶ ಸ್ಥಿತಿಯಲ್ಲಿ ನಡೀತಾ ಇರುವಂತದ್ದು. ಸೊ ಇಷ್ಟನ್ನ ಬಿಟ್ಟು ಇವರು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡೋದು ಬಿಟ್ಟು ಎಲ್ಲೆಲ್ಲ ಅಂದ್ರೆ ರಸ್ತೆಗಳಲ್ಲಿ ಗಾಡಿಗಳನ್ನ ನಿಲ್ಲಿಸ್ತೀವಿ, ಸೊ ಅದು ಪಾರ್ಕಿಂಗ್ ಶುಲ್ಕ ರೀತಿಯಲ್ಲಿ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ಕೆಟಗರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ದ್ವಿಚಕ್ರ ವಾಹನ ಗಂಟೆಗೆ 40 ರೂಪಾಯಿ, ಲಘು ವಾಹನ 60 ರೂಪಾಯಿ, ಬಿ ಕೆಟಗರಿ ದ್ವಿಚಕ್ರ ವಾಹನ ಗಂಟೆಗೆ 30 ರೂಪಾಯಿ, 80 ರೂಪಾಯಿ. ಸೊ ಎಲ್ಲೋ ಒಂದ್ ಕಡೆ ಸರ್ಕಾರ ಜನರಿಂದ ಹಣವನ್ನ ಲೂಟಿ ಮಾಡ್ತಿದೆ ಅನ್ನೋದು ಈಗಾಗಲೇ ಜನಸಾಮಾನ್ಯರ ಆಗ್ರಹವಾಗಿರುವಂತದ್ದು. ಆದ್ರೆ ಇದು ಸಕ್ಸಸ್ ಆಗೋದು ಎಲ್ಲೋ ಒಂದ್ ಕಡೆ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಲ್ಲಿ ಮನೆಗಳು ಬಹಳಷ್ಟು ಇರುವಂತದ್ದು. ಸೊ ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ, ಸ್ವಂತ ಮನೆಗಳನ್ನ ಕಟ್ಟಿಕೊಂಡು. ಅದಾದ್ಮೇಲೆ ಬಾಡಿಗೆ ಕೊಟ್ಟಿರ್ತಾರೆ. ಬಾಡಿಗೆದಾರರಿಗೆ ಅಲ್ಲೇ ಮನೆಯ ಕೆಳಗಡೆ ಇರುವಂತಹ ರಸ್ತೆಗಳಲ್ಲಿ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಆದ್ರೆ ಈ ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಅಲ್ಲ ಅನ್ನೋದು ಈಗಾಗಲೇ ಎಕ್ಸ್ಪರ್ಟ್ ಗಳಾಗಿರ್ಬೋದು, ವಾಹನ ಸವಾರರಾಗಿರ್ಬೋದು, ಮನೆ ಮಾಲೀಕರು ಕೂಡ ಅವರ ಒಪಿನಿಯನ್ ಅನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.